ಆಕಾಶವಾಣಿ 2026-27ರ ರಾಜ್ಯ ಬಜೆಟ್ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ, ಹಿರಿಯ ಪತ್ರಕರ್ತರು. ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಎಲ್ಲ ಕೇಳುಗರಿಗೆ ನಮಸ್ಕಾರ. ವಿಧಾನಸಭೆಯಲ್ಲಿಂದು ಮಂಡನೆಯಾಗಿರುವ 2026-27ನೇ ಸಾಲಿನ ರಾಜ್ಯ ಬಜೆಟ್ ಕುರಿತು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಚರ್ಚೆಯಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ನಮಸ್ತೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವಂಥ ಬಜೆಟ್ ಒಂದು ದಾಖಲೆ. ಅದು 17ನೇ ಬಜೆಟನ್ನು ಅವರು ಮಂಡನೆ ಮಾಡಿದ್ದಾರೆ. ನಮ್ಮ ದೇಶದ ಚಿತ್ರಣವನ್ನು ತಗೊಂಡ್ರೆ ಗುಜರಾತ್ನಲ್ಲಿ ವಜೂಭಾಯಿ ವಾಲಾ ಅವರು ಮಂಡಿಸಿದ ನಂತರ ಅತಿ ಹೆಚ್ಚು ಮಂಡನೆಯಾಗಿರ್ತಕ್ಕಂಥ ಬಜೆಟ್ ಇದು ವೈಯಕ್ತಿಕವಾಗಿ. ಮತ್ತು 4,48,000 ಕೋಟಿಯ ಬೃಹತ್ ಬಜೆಟ್ ಇದು. ಇದೇ ತೋರಿಸುತ್ತೆ ಕರ್ನಾಟಕ ನಮ್ಮ ಭಾರತದಲ್ಲಿ ಅಭಿವೃದ್ಧಿಯಲ್ಲಿ ಎಂಥ ಒಂದು ಸ್ಥಾನದಲ್ಲಿದೆ ಅಂತ. ಅಗ್ರ 5 ರಾಜ್ಯಗಳಲ್ಲಿ ಕರ್ನಾಟಕವು ಒಂದು. ಮತ್ತು ದೇಶದ GDPಗೆ ಸುಮಾರು 9% ಕೊಡುಗೆಯನ್ನು ಕೊಡ್ತಾ ಇರುವಂಥ ಮಹತ್ವದ ರಾಜ್ಯ. ಈ ದೃಷ್ಟಿಯಿಂದ ಒಟ್ಟಾರೆಯಾಗಿ ಇವತ್ತು ಮಂಡನೆಯಾಗಿರತಕ್ಕಂಥ ಬಜೆಟನ್ನು ತಾವು ಹೇಗೆ ನೋಡ್ತೀರಿ? ಮಾನ್ಯ ಸಿದ್ದರಾಮಯ್ಯನವರು ಅವರು ಕನ್ಸಿಸ್ಟೆನ್ಸಿ ಇದೆ ಅವರ ಥಾಟ್ ಪ್ರೋಸೆಸ್ಸಲ್ಲಿ. ಅದರೊಳಗೆ ಯಾವುದೇ ಒಂದು ಡಿವಿಯೇಟ್ ಆಗಿಲ್ಲ ಅವರು. ಅದ್ರ ಜೊತೆಗೆ ಟೆಕ್ನಾಲಜಿ ರಿಲೇಟೆಡ್ ಗವರ್ನೆನ್ಸ್ ಆಗ್ತಾ ಇರೋದು ಅವರ ಅವೇರ್ನೆಸ್ ಇದೆ. ಹಾಗಾಗಿ ಬಗ್ಗೆ ಇರ್ಬೋದು, ಅದನ್ನು ಎಲ್ಲೆಲ್ಲಿ ತರ್ಬೋದು ಅದರದ್ದು ಮೆನ್ಷನ್ ಆಗಿದೆ. ಇದರೊಳಗೆ 11G ಒಂದು ಗೋಲ್ ಇಟ್ಕೊಂಡಿದ್ದಾರೆ. ಅದು ಫಸ್ಟ್ ಟೈಮ್ ಆ ಟರ್ಮ್ಸಲ್ಲಿ ಮಾತಾಡಿರೋದು. ಇದು ಯಾವುದು ಹೊಸದಿಲ್ಲದೆ ಇರ್ಬೋದು, ಆದರೆ ಒಂದು ಪರ್ಸ್ಪೆಕ್ಟಿವ್ ಕೊಟ್ಟು ಮಾತಾಡಿದ್ದಾರೆ ಈ ಸತಿ ಅವರು. ಆ 11Gನ ಸಸ್ಟೈನಬಲ್ ಗ್ರೋತ್ಗೆ ಅದನ್ನು ನಾವು ಲಿಂಕ್ ಮಾಡ್ತಾ ಇದ್ದಾರೆ. ಓಪನಿಂಗ್ ಇದರೊಳಗೆ ಹೇಳ್ತಾರೆ ಬಜೆಟಲ್ಲಿ. ಆ 11G ಮಾಡೆಲ್ಲು ಸೆಂಟ್ರಲ್ ಗೌರ್ಮೆಂಟ್ದು 5G ಮಾಡೆಲ್ ಥರನೇ ಇದು 11G ಮಾಡೆಲ್ಲು ಅವರು ಮಾಡ್ಕೊಂಡಿದ್ದಾರೆ. ಇದರೊಳಗೆ ಏನಂತ ಹೇಳಿದ್ರೆ ತುಂಬ ಈ ಕ್ಲೈಮೇಟ್ ಚೇಂಜ್ ಅನ್ನೋ ಒಂದು ಇದರೊಳಗೆ ಥ್ರೆಟ್ಟನ್ನು ನಾವು ಫೇಸ್ ಮಾಡ್ತಿರೋ ಈ ಸಂದರ್ಭದಲ್ಲಿ ಅದು ರಿನ್ಯೂಯಬಲ್ ಎನರ್ಜಿ ಇರ್ಬೋದು, ಅಥವಾ ಎನ್ವೈರ್ನ್ಮೆಂಟ್ ಆ್ಯಂಡ್ ಎಕಾಲಜಿಗೆ ಇರ್ಬೋದು. ಆಮೇಲೆ ಅವರು ಗುಡ್ ಗವರ್ನೆನ್ಸ್ ಅಂತ ಹೇಳಿದಾಗ ಇದೆಲ್ಲ ಬಂದ್ಬಿಡುತ್ತೆ. ಗುಡ್ ಗವರ್ನೆನ್ಸಲ್ಲೇ ಈ ವಾಟ್ ಈಸ್ ಗುಡ್ ಅಂತ ಹೇಳಿದಾಗ ಯು ಹ್ಯಾವ್ ಟು ಬಿ ವೆರಿ ಪ್ರಾಗ್ಮ್ಯಾಟಿಕ್ ನಿಮ್ಮ ಅಪ್ರೋಚಲ್ಲಿ ಗವರ್ನ್ ಮಾಡೋಕ್ಕೆ. ಅದನ್ನಷ್ಟೂ ಅವರು ಹೇಳ್ಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯನವರು ಸಾಮಾನ್ಯ ಅಂದರೆ ಕಾಂಗ್ರೆಸ್ಸು ರೂರಲ್ ಅಂತ ಹೇಳಿದಾಗ ಈ ಬಡ್ಜೆಟಲ್ಲಿ ಈ 11Gನಲ್ಲಿ ಗ್ರೋಯಿಂಗ್ ಅರ್ಬನ್ ಸಿಟೀಸ್ನ ಹೇಗೆ ಬೆಳೆಸಬೇಕು, ಅದು ಬ್ಯಾಲೆನ್ಸ್ ಮಾಡಬೇಕು, ರೂರಲ್ ಆ್ಯಂಡ್ ಅರ್ಬನ್ ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ. ಮತ್ತು ನನಗೆ ಇದರೊಳಗೆ ಒಂದು ಪಾಯಿಂಟ್ ನಾನು ತುಂಬ ಇಷ್ಟಪಟ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಗಿಗ್ ವೆಲ್ಫೇರ್ ಅಂತ ಹೇಳಿದ್ದಾರೆ, ಲೇಬರ್ ವೆಲ್ಫೇರ್. ಅದು ನಾವು ನೋಡ್ತಾ ಇದ್ದೀವಿ ಇದರೊಳಗೆ ಮ್ಯಾನ್ ಹೋಲ್ಗಳಲ್ಲಿ ಇಳಿದು ಮತ್ತು ವರ್ಕರ್ಸ್ ಅದು ಬಗ್ಗೆ ಮಾತಾಡಿದಾರಲ್ಲ. ಮತ್ತು ಪಬ್ಲಿಕ್ ಹೆಲ್ತ್ ಬಗ್ಗೆ ಮಾತಾಡಿದ್ದಾರೆ. ಆ ಮಾತಾಡಿದ್ದು ಇಂಪ್ಲಿಮೆಂಟ್ ಆಗಬೇಕು. ಅದ್ರದ್ದು ಇಲ್ಲಿ ಏನಂತ ಹೇಳಿದ್ರೆ ಈ 11G ಹೇಳಿದಾಗ ಎಕ್ಸಾಕ್ಟ್ಲಿ ಏನು ಮಾಡೋಕ್ಕೆ ಹೊರಟಿದ್ದಾರೆ, ಅದಕ್ಕೆ ಟೈಮ್ ಫ್ರೇಮ್ ಅನ್ನೋದು ಏನೂ ಗೊತ್ತಾಗ್ತಾ ಇಲ್ಲ. ಈ ಹಂತದಲ್ಲಿ ಗೊತ್ತಾಗ್ತಿಲ್ಲ. ಮೇ ಬಿ ಬರೋ ದಿನಗಳಲ್ಲಿ ಅದರದ್ದು ಬ್ಲೂ ಪ್ರಿಂಟು ನಮಗೆ ಸಿಗಬಹುದು ಅಥವಾ ಅವ್ರು ರಿಲೀಸ್ ಮಾಡಬಹುದು ಅನಿಸುತ್ತೆ. ಆಗಲೇ ನಾವು ಬಜೆಟ್ ಗಾತ್ರದ ಬಗ್ಗೆ ಮಾತಾಡಿದ್ವಿ. ಇದರ ಜೊತೆಗೆ ಇನ್ನೊಂದು ಉಲ್ಲೇಖ ಆಗಿರುವಂಥ ಅಂಶ ಅಂತಂದರೆ ಈ ಸಾಲದ ಹೊರೆ ಈ ವರ್ಷಕ್ಕೆ 1.32 ಲಕ್ಷ ಕೋಟಿ ಅನ್ನೋದನ್ನ ನಾವು ನೋಡ್ತೀವಿ ಈ ಬಜೆಟಿನ ದಾಖಲೆಯಲ್ಲಿ. ಮತ್ತು ತೆರಿಗೆ ಕೂಡ ತುಂಬ ಹೆಚ್ಚಾಗಿದೆ ಅನ್ನೋದು ವಿರೋಧ ಪಕ್ಷಗಳ ಮತ್ತು ಬಜೆಟ್ ಅನ್ನು ಟೀಕಿಸುವವರ ಒಂದು ಮುಖ್ಯವಾದ ಒಂದು ಆರೋಪ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದು ಎಕ್ಸ್ಪೆಕ್ಟೆಡ್. ಯಾಕಂದರೆ GSTನಲ್ಲಿ ಸ್ಟೇಟ್ ಗೌರ್ಮೆಂಟು ಸೆಂಟರ್ ಜೊತೆಗೆ ಅವ್ರದ್ದು ಫ್ರಿಕ್ಷನ್ ನಡೀತಾನೇ ಇದೆ. GST ಇದರೊಳಗೆ ನಮಗೆ ಸಿಗ್ತಾ ಇಲ್ಲ, ನಮ್ಗೆ ಬರಬೇಕಾಗಿರೋದು ಪ್ರೋಗ್ರೆಸಿವ್ ಸ್ಟೇಟ್ ಅಂತ ಹೇಳಿ ಟೋಟಲಿ ನಮ್ಮನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇದರೊಳಗೆ ಇದು ಭಾಳ ಏನೋ ಆಶ್ಚರ್ಯ ಇಲ್ಲ, ಆದರೆ ಜನಕ್ಕೆ ಹೊರೆ ಆಗೋದಂತೂ ಇರುತ್ತೆ. ಅದು ಎಲ್ಲೆಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ಗೆ ಹಾಕಿದ್ದಾರೆ, ಏನಾಗಿದ್ದಾರೆ, ನಾವು ಇನ್ನೂ ಅದು ಕಮರ್ಷಿಯಲ್ ಟ್ಯಾಕ್ಸಸ್ದು ಡಾಕ್ಯುಮೆಂಟ್ಸ್ ತೆಗೆದಾಗ ಗೊತ್ತಾಗುತ್ತೆ. ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಮತ್ತು ಕ್ರಿಯೇಟಿಂಗ್ ಅಸೆಟ್ಸ್ಗೆ ಹೋಗ್ತಿದ್ಯಾ, ನೀವು ಎಲ್ಲಿ ಸಾಲ ಮಾಡಿ, ಇವಾಗ ನೀವು ಸಾಲ ಮಾಡಿರೋದು ಯಾವುದಕ್ಕೆ? ಇಷ್ಟೊಂದು ಫಿಸಿಕಲ್ ಡೆಫಿಸಿಟ್ ಇರಬೇಕಾದ್ರೆ 1,000 crore ಮೇಲೆ ಇರಬೇಕಾದ್ರೆ ಯಾವುದಕ್ಕೆ ನೀವು ಅಸೆಟ್ ಕ್ರಿಯೇಷನ್ಗೆ ಹೋಗ್ತಾ ಇದೆಯಾ, ಏನಾಗ್ತಿದೆ ಅನ್ನೋದು ನೋಡಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಬಾರೋಯಿಂಗ್ ಜಾಸ್ತಿ ಆಗ್ತಾ ಇದೆ. ಆದ್ರೂ ಒಂದು ಸಮಾಧಾನದ ಪಾಯಿಂಟ್ ಅಂತ ಹೇಳಿದ್ರೆ ನಾವು 8.14 ಲಕ್ಷ ಕೋಟಿ ಸಾಲ ಮಾಡಿದೆ ಅಂತ ಇದೆ ಕರ್ನಾಟಕ. ಅದು ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ನೋಡಿ. 16-17 2.11 ಲ್ಯಾಕ್ ಕ್ರೋರ್ ಇದ್ದರೆ ಇವತ್ತು ನಾವು 8.14 ಕ್ರೋರ್ಗೆ ಬಂದು ನಿಂತಿದ್ದೀವಿ. ಅಂದರೆ 16-17ರಿಂದ 24-25ಕ್ಕೆ ತಗೊಂಡಾಗ ನಮಗೆ ಈ ಪಾರ್ಟಿ ಸಾಲ ಇದೆ ನಮಗೆ. ಆದರೆ ಇದರೊಳಗೆ ಒಂದು ನಾವು ಸಮಾಧಾನ ಅಂತ ಹೇಳಿದ್ರೆ ಬೇರೆ ನಮ್ಮ ಸದರ್ನ್ ಸ್ಟೇಟ್ಸ್ ತಗೊಂಡಾಗ
ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಅವರೆಲ್ಲದಕ್ಕಿಂತ ಶೇಕಡಾವಾರು ಪ್ರಮಾಣ ನಮ್ಮದು ಕಡಿಮೆ ಇದೆ. ಹಾಗಾಗಿ ಆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಒಂದು ಫ್ರೇಮ್ ವರ್ಕ್ ಹಾಕೊಂಡಿದ್ದೀವಲ್ಲ, ಅದನ್ನು ಮೀರಿ ಹೋಗಿಲ್ಲ. ಅದು ಬಾರ್ಡ್ರಿಗೆ ಬಂದು ನಿಂತಿದ್ದೀವಿ, ಆದರೆ ಮೀರಿ ಹೋಗಿಲ್ಲ ಅನ್ನೋದು ಒಂದು ಸಮಾಧಾನ. ಅದು SM ಕೃಷ್ಣ ಅವರ ಕಾಲದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದ್ರ ಬಗ್ಗೆ ಮಾತುಕತೆ ಶುರು ಮಾಡಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಿಲ್ ತಂದರು. ನಮ್ಮ ಸಾಲ ಇರ್ಬೋದು, GSDP ಇದ್ರದ್ದು ಎಲ್ಲನೂ ಒಂದು ಹಂತದಲ್ಲೇ ಇರಬೇಕು ಅಂತ ಹೇಳಿ ಹಾಕ್ಕೊಟ್ಟಿದ್ದಾರೆ. ಆಗಿಂದ ಈಗ ತನಕ ಯಾವ ಮುಖ್ಯಮಂತ್ರಿನೂ ಅದನ್ನು ಎಕ್ಸೀಡ್ ಮಾಡೋದಕ್ಕೆ ವಿಲ್ಲಿಂಗ್ಲಿ ಯಾರೂ ಮಾಡಿಲ್ಲ. ಆ ಡಿಸಿಪ್ಲಿನು ದ ಕ್ರೆಡಿಟ್ ಆಲ್ಸೋ ಗೋಸ್ ಟು ಆಫೀಸರ್ಸ್. ವಿ ಹ್ಯಾವ್ ಗುಡ್ IAS ಅಧಿಕಾರಿ ವರ್ಗ ಅದನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ನನಗೇನಂತ ಹೇಳಿದ್ರೆ, ನೀವು 1.3 ಲಕ್ಷ ಕೋಟಿ ಸಾಲ ಎಲ್ಲ ಮಾಡಿದಾಗ ನೀವು ಎಷ್ಟು ಅಸೆಟ್ ಕ್ರಿಯೇಟ್ ಮಾಡ್ತೀರಾ, ನೀವು ಏನು ಸಂಪನ್ಮೂಲ ಯಾವ ರೀತಿ ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ನೋದು ಹೇಳಬೇಕಾಗ್ತದೆ. ಎಲ್ಲನೂ ಆರ್ಗ್ಯಾನಿಕ್ ಗ್ರೋತ್ ಅಂತ ಹೇಳಿ ಪ್ರೈವೇಟಲ್ಲೇ ಮಾಡಬೇಕು ಅಂತ ಅಂದಾಗ ಸಾಮಾನ್ಯ ಜನ ಮತ್ತು ಫೈನಾನ್ಷಿಯಲಿ ಅಂದರೆ ಎಕನಾಮಿಕಲಿ ಬಡವರು ಅಂತ ಯಾವ ರೀತಿ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಒಂದು ಪಬ್ಲಿಕ್ ರೋಡ್ ಮಾಡಿದಾಗ ಅಸೆಟ್ ಕ್ರಿಯೇಷನ್ ಆಗುತ್ತೆ. ನೀವು ಯಾವುದೋ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು ವಿ ಹ್ಯಾವ್ ಓಪನ್ಡ್ ಅಪ್ ಪ್ರೈವೇಟ್ಗೆ ಅಂತ ಹೇಳಿದಾಗ ಅದು ಯಾವ ರೀತಿ ಡೈರೆಕ್ಟಾಗಿ ಬೆನಿಫಿಟ್ ಆಗುತ್ತೆ ಅಂತ ಇಲ್ಲಿ ನಾವು ಜನತೆಗೆ ಉತ್ತರ ಕೊಡಬೇಕಾಗತ್ತೆ. ನೀವು ಸಾಲ ಮಾಡಿ ಅಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಥವಾ ಸಾಲ ತೀರಿಸ್ಕೋತಾ ಇದ್ದೀರಾ ಅಂತ ಹೇಳಿ. ನೀವು ಹೇಳಿದ ಹಾಗೆ ಈಗ ಮೂಲ ಸೌಕರ್ಯ ವಲಯದ ಮೇಲೆ ಅದು ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ಬಿಟ್ರೆ ದೂರಗಾಮಿಯಲ್ಲಿ ಪ್ರೊಡಕ್ಟಿವ್ ಅಸೆಟ್ಸ್ ಆಗೋದೇ ಇಲ್ಲಲ್ಲ. ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದ್ರೆ ಅದು ಜಾಸ್ತಿನೇ ಆಗ್ತಾ ಇದೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ. ಯಾಕಂದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಯಾವಾಗಲೂ ಎಕನಾಮಿಕ್ ಮ್ಯಾನೇಜ್ಮೆಂಟು ಮನಮೋಹನ್ ಸಿಂಗ್ ಅವರು ಹಾಕೊಟ್ಟಿದ್ದ ದಾರಿನಲ್ಲಿ ಹೋದ್ರೆ ಸರಿಗಿರುತ್ತೆ ಅಂತೆಲ್ಲ ಹೇಳೋರು ಕರ್ನಾಟಕದಲ್ಲಿ ಬೇರೆ ರೀತಿನೇ ಆಗ್ತಾ ಇದೆಯಲ್ಲ ಅಂತ. ಮತ್ತೆ ಈಗ ನಾವು ವಲಯವಾರು ಚಿತ್ರಣಕ್ಕೆ ಬರೋದಾದ್ರೆ, ಕೃಷಿ ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ಪ್ರಸಕ್ತ ಬಜೆಟ್ನಲ್ಲಿ ಕೃಷಿಗೆ ಕೆಲವು ಉಲ್ಲೇಖಗಳನ್ನ ನಾವು ಕಾಣ್ತೀವಿ. ಮುಖ್ಯಮಂತ್ರಿ ಕೃಷಿ ವಿಸ್ತಾರ್ ಯೋಜನೆ ಅಂತ ಹೇಳ್ತಾರೆ, ಅದಕ್ಕೆ 100 ಕೋಟಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ವಸುಧಾಮೃತ ಅನ್ನುವ ಒಂದು ಯೋಜನೆಯಲ್ಲಿ ಪರಿಸರ ಸ್ನೇಹಿ ಮತ್ತೆ ಸುಸ್ಥಿರ ಕೃಷಿ ಬಗ್ಗೆ ಮಾತನಾಡ್ತಾರೆ. ಮತ್ತೆ ಸಸ್ಯ ಸಂಜೀವಿನಿ ಬಗ್ಗೆ ಹೇಳ್ತಾರೆ. 38 ಲಕ್ಷ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ 30,000 ಕೋಟಿ ರೂಪಾಯಿ ಕೃಷಿ ಸಾಲ ಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಮೈಸೂರಿನಲ್ಲಿ, ಹುಬ್ಬಳ್ಳಿನಲ್ಲಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ ಈ ಎಲ್ಲ ಕ್ರಮಗಳು ನಮ್ಮ ಕೃಷಿಯನ್ನ ಇನ್ನೊಂದು ವರ್ಷದ ನಂತರ ಎಲ್ಲಿಗೆ ನಿಲ್ಲಿಸಬಹುದು ಅಂತ. ಅದು ನನ್ಗನ್ಸತ್ತೆ ಸರ್ಕಾರದ ಒಂದೇ ಕಡೆಯಿಂದ ಪ್ರಯತ್ನ ಸಾಲಲ್ಲ. ಅದು ಸರ್ಕಾರದ ಜೊತೆಗೆ ರೈತರು ಇದರ ಬೆನಿಫಿಟ್ಸ್ ತಗೊಂಡು ಅವರ ಒಂದು ಹಣಕಾಸಿನ ವ್ಯವಸ್ಥೆನ ಯಾವ ರೀತಿ ಅವರು ಮೇಲೆ ತೊಗೊಂಡು ಹೋಗೋಕ್ಕೆ ಸಾಧ್ಯ ಅನ್ನೋದನ್ನು ನೋಡಬೇಕಾಗತ್ತೆ. ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಎಲ್ಲನೂ ಈ ಸಾಲ ಕೊಡೋದಿದೆಯಲ್ಲ, ರೈತರನ್ನ ಸಾಲಗಾರರನ್ನಾಗಿ ಮಾಡಬಾರ್ದು. ಮೊದಲಿಂದನೂ ನಮ್ಮ ರೈತರು ಯಾವತ್ತೂ ಸಾಲ ಕೇಳಿದವರಲ್ಲ. ನಾವು ಬಾರ್ಟರ್ ಸಿಸ್ಟಮಲ್ಲಿ ನಮ್ಮ ಸಿಸ್ಟಮ್ ಇದ್ದಿದ್ದು, ನಾನು ಇದು ಬೆಳಿತೀನಿ, ಇನ್ನೊಬ್ರು ಇನ್ನೊಂದು ಬೆಳೀತಾರೆ, ನಾವು ಅದರೊಳಗೆ ವಸ್ತು ವಿನಿಮಯ ಹಣದ್ದು ಯಾವ ರೈತನೂ ಯಾರ ಮನೆ ಮುಂದೆ ಬಾಗಿಲು ಕಾಯ್ತಿರ್ಲಿಲ್ಲ. ಈಗ ಸಾಲ ಮನ್ನಾ ಅಂತ ಮಾಡೋದು, ಅವ್ರನ್ನ ಕೊನೆಗೆ ಪ್ರೈವೇಟ್ ಮನಿ ಲೆಂಡರ್ಸ್ ಬರ್ತಾರೆ, ಬೌನ್ಸರ್ಸ್ ಬರ್ತಾರೆ, ಅಥವಾ ಇವರು ಅವ್ರದ್ದು ಹಣಕಾಸದನ್ನ ನಾವು ಅವರ ಒಂದು ಸಿಸ್ಟಮ್ ಇತ್ತು, ಅದನ್ನ ನಾವು ಫುಲ್ ಇದು ಮಾಡಿಬಿಟ್ಟಿದ್ದೀವಿ. ರೈತರಲ್ಲಿ ಬೇಕಾಗಿರೋದು ಅವ್ರಿಗೆ ಈಗಿನ ಕಾಲದ, ಈಗ ನಾವು ವಾಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಕ್ರಾಪ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ ಒಂದು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಮಾರ್ಕೆಟನ್ನು ಹೆಂಗೆ ಹುಡುಕಬೇಕು ಅನ್ನೋದು ಇರಬೇಕು. ಅದು ಪ್ರೈವೇಟ್ ಸೆಕ್ಟರ್ಸ್ನವರಿಂದ ಆಗ್ತಾ ಇದೆ. ಇವಾಗ ಯಾರೋ ಒಬ್ರು ದೊಡ್ಡ ದೊಡ್ಡ ಕಂಪನೀಸ್ನವರು ಕೋಲಾರದಲ್ಲೇ ನೋಡ್ತೀವಿ ನೋಡಿ, ಕೋಲಾರದಲ್ಲಿ ಗ್ರೌಂಡ್ ವಾಟರ್ ಸಿಕ್ಕಾಪಟ್ಟೆ ಇಳಿದು ಬಿಟ್ಟಿದೆ, ಗ್ರೇ ಏರಿಯಾ ಅಂತೆಲ್ಲ ಹೇಳ್ತಾರೆ. ಅಲ್ಲೇ ಬೆಸ್ಟ್ ಕರ್ಡ್ ಆಗುತ್ತೆ, ವೆಜಿಟೇಬಲ್ಸ್ ಆಗುತ್ತೆ, ಫ್ರೂಟ್ಸ್ ಆಗುತ್ತೆ, ಮತ್ತೆ ಹೂಗಳು ಬೆಳೀತಾರೆ. ಗ್ರೌಂಡ್ ವಾಟರ್ ಇವಾಗ ನಾವು ರೈತರಿಗೆ ನಾವು ಎಜುಕೇಷನ್ ಕೊಡಬೇಕಾಗತ್ತೆ. ನೀವು ಇವತ್ತನ್ನ ಲಾಭ ನೋಡಿದ್ರೆ ನಾಳೆ ಮುಂದಿನ ಜನ್ರೇಷನ್ಗೆ ಏನೂ ಇರಲ್ಲ ಅಂತ ಹೇಳಿ ಆ ಒಂದು ಎಜುಕೇಷನ್ ಯಾವ ರೀತಿ ಒಂದು ಅವೇರ್ನೆಸ್ ಮಾಡ್ತಿದ್ದಾರೆ ಅನ್ನೋದ್ರಲ್ಲಿ ನನಗನ್ಸುತ್ತೆ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ಈಸ್ ಫೀಲಿಂಗ್. ಈಗ ಸರ್ಕಾರ ಅಂತಲ್ಲ, ಅದು ಮೊದಲಿಂದಾನು. ಇವಾಗ ನೋಡಿ, ಹೋಸತಿ ಬಜೆಟ್ ಅಲ್ಲಿ ಜಾಯ್ಡಾನ ಫುಲ್ ಎಂಟರ್ ಸಾವಯವದಲ್ಲೇನೆ ಅದನ್ನ ಮಾಡೋದು ಅಂತ. ಈ ಬಜೆಟ್ ಅಲ್ಲಿ ಅದು ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಏನಾಗಿದೆ ಅನ್ನೋದಿಲ್ಲ. ಇವಾಗ ಇನ್ನೊಂದು ತಗೊಂಡಿದ್ದಾರೆ, ಪಾಂಡವಪುರನ ಮಾಡ್ತೀವಿ ಅಂತ. ಪಾಂಡವಪುರದಲ್ಲಿ ಆರ್ಗ್ಯಾನಿಕ್ ಇದಾಗೋದು, ಸರ್ಟಿಫಿಕೇಶನ್ ಸಿಸ್ಟಮ್ ಬರೋದು ಒಳ್ಳೇದೇನೆ, ಎಲ್ಲೇ ಬಂದರೂ ಒಳ್ಳೇದೇನೆ. ಇಡೀ ಸಿಕ್ಕಿಂ ಸ್ಟೇಟೇ ಆಗಿದೆ, ನಾವು ಭಾಳ ಹಿಂದೆ ಉಳಿದಿದ್ದೀವಿ ಈ ವಿಷಯದಲ್ಲಿ. ಆದರೆ ಪಾಂಡವಪುರದಲ್ಲಿ ಅದ್ರ ಜೊತೆಗೆ ಕಾವೇರಿ ನೀರನ್ನು ಯಾವ ರೀತಿ ಒಂದು ವೈಜ್ಞಾನಿಕವಾಗಿ ಅದನ್ನು ಉಪಯೋಗಿಸ್ಬೇಕು, ಮ್ಯಾಕ್ಸಿಮಮ್ ಪ್ರೊಡಕ್ಷನ್ ಹೆಂಗೆ ಆಗುತ್ತೆ ಅಂತ ಹೇಳಿ ರೈತರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದು ರಾಜಕೀಯ ಆಗುತ್ತೆ. ಈ ಥರದ್ದು ನೋಡಿದಾಗ ನನಗೆ ರೈತರದ್ದು ಅಷ್ಟು ಪ್ರೋಗ್ರೆಸಿವ್ ಆಗಿ ಥಿಂಕಿಂಗ್ ಇಲ್ಲ. ಮತ್ತು ಆಲ್ರೆಡಿ ಲೀಡರ್ಸ್ಗಳು ಅಂದರೆ ರಾಜ್ಯಾಧ್ಯಕ್ಷಗಳು, ರೈತ ಸಂಘದವರೆಲ್ಲ ಹೇಳ್ತಾ ಇದ್ದಾರಲ್ಲ, ರೈತರ ಆತ್ಮಹತ್ಯೆ ಜಾಸ್ತಿ ಆಗ್ತಾಯಿದೆ, ಅದ್ರ ಬಗ್ಗೆ ಯಾವುದೇ ರೀತಿ ಇದು 2ನೇ ಸ್ಥಾನದಲ್ಲಿದೆ, ಅದಕ್ಕೇನು ತಡೆಗಟ್ಟಕ್ಕೆ ಏನೂ ಮಾಡಿಲ್ಲ, ಬಜೆಟಲ್ಲಿ ಏನೂ ಇಲ್ಲ ಅಂತ.
ಆಮೇಲೆ ಒಂದು ವಿಲೇಜು ಅಲ್ಲಿ ಮಾರ್ಕೆಟಿಂಗ್ ಚೆನ್ನಾಗಿದ್ರೆ ರೈತರು ಇವಾಗ ನೋಡಿ IT ನಲ್ಲಿರೋರು ತುಂಬ ಜನ ಅಗ್ರಿಕಲ್ಚರ್ಗೆ ಇಳಿತಾ ಇದ್ದಾರೆ. ಅವ್ರಿಗೆ ಗೊತ್ತು ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು, ಹೆಂಗೆ ಟೈಅಪ್ ಮಾಡ್ಕೋಬೇಕು ಅಂತ. ಅದೇ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯದಲ್ಲಿರೋರು ಕೃಷಿಕರು ಅವ್ರ ಮಕ್ಕಳನ್ನ ಸಿಟಿಗೆ ಕಳಿಸ್ಬಿಡ್ತಾ ಇದ್ದಾರೆ. ಇದೊಂದು ಕಾಂಟ್ರಡಿಕ್ಷನ್ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ವೈರುಧ್ಯ ಯಾಕಾಗತ್ತೆ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಗೊತ್ತಾಗ್ತಾ ಇಲ್ಲ. ಆ ಮಾರ್ಕೆಟಿಂಗ್ದನ್ನು ಹೇಗೆ ಮಾಡಬೇಕು, ಯಾವ ಕ್ವಾಲಿಟಿನಲ್ಲಿ ಮಾಡಬೇಕು, ಯಾವ ಸರ್ಟಿಫಿಕೇಷನ್ ಬೇಕು ಅನ್ನೋದು ತುಂಬ ಅವೇರ್ನೆಸ್ ಆಗಬೇಕಾಗಿದೆ. ಯಾರು ಈ ಸಣ್ಣ ಹಿಡುವಳಿದಾರರಲ್ಲ ಅವ್ರಿಗೆ ಯಾವ ಹೋಪ್ಸ್ ಇಲ್ಲದೆ ಅದು ಕಮರ್ಷಿಯಲ್ ಆಗಿ ಲ್ಯಾಂಡ್ ಮಾರ್ಬಿಡ್ತಾ ಇದ್ದಾರೆ, ಯಾವ್ಯಾವುದೋ ಪ್ರಾಜೆಕ್ಟ್ಸ್ಗೆ ಮಾರ್ತಾ ಇದ್ದಾರೆ. ಅದೇ ಬೆಂಗಳೂರು ಅಂತ ಸಿಟಿಯಿಂದ ಕೋಟಿಗಟ್ಲೆನಲ್ಲಿ ಹಾಕಿ ಯಂಗ್ಸ್ಟರ್ಸು ಅಗ್ರಿಕಲ್ಚರ್ ಲ್ಯಾಂಡು ಒಂದೊಂದು ಪ್ಲಾಟ್ ತಗೋತಾ ಇದ್ದಾರೆ. ಹಾಗಾದರೆ ಅಷ್ಟು ಇನ್ವೆಸ್ಟ್ ಮಾಡಬೇಕಾದ್ರೆ ಅಥವಾ ಒಂದು ಗ್ರೀನ್ ಹೌಸ್ನ ರೆಂಟಿಗೆ ತೊಗೋಬೇಕು ಅಂತ ಹೇಳಿದ್ರೆ ಅದು ಬರೀ ಪ್ಯಾಷನ್ ಅಲ್ಲ, ಅದು ಫೈನಾನ್ಸ್ಗೂ ಲಿಂಕ್ ಆಗಿರುತ್ತೆ ಅಂತ. ಯಾಕೆ ಇವತ್ತು ಯಾವ್ಯಾವುದೋ ಬೇರೆ ಸ್ಟೇಟ್ಗಳಿಂದ ಜಾರ್ಖಂಡು ಆ ಕಡೆಯಿಂದ ಎಲ್ಲ ಲೇಬರರ್ಸ್ನ ಕರ್ಕೊಂಡ್ಬಂದು ಅಗ್ರಿಕಲ್ಚರ್ ಮಾಡಿಸ್ತಾ ಇದ್ದಾರೆ ನಮ್ಮಲ್ಲಿ. ಅಂದರೆ ಅಗ್ರಿಕಲ್ಚರ್ ಈಗಲೂ ಪ್ರಾಫಿಟಬಲ್. ಆ ಪ್ರಾಫಿಟಬಲ್ ಆಗೋದಕ್ಕೆ ಯಾವ ರೀತಿಯ ಅಟ್ಮಾಸ್ಫಿಯರ್ನ ಎನ್ವಾನ್ಮೆಂಟನ್ನು ಮಾಡ್ತಾರೆ. ಇದು ಸಾಲ ಕೊಡೋದ್ರಿಂದ ಇದು ಒಂದೇ ಇದಾಗಲ್ಲ. ಇದು ಸಾಲ ಕೊಟ್ಟಿತ್ತು, ಮೊದಲಿಂದನೂ ಕೊಟ್ಟಿತ್ತು, ಸೂಯಿಸೈಡ್ ಆಗ್ತಾನೆ ಇದೆಯಲ್ಲ. ಮತ್ತು ನಾವೀಗ ತೋಟಗಾರಿಕೆ ವಲಯಕ್ಕೆ ಬಂತಂದರೆ ಅಲ್ಲಿ ಕೂಡ ಕೆಲವು ಒಳ್ಳೊಳ್ಳೆಯ ಘೋಷಣೆಗಳನ್ನು ನಾವು ಕಾಣ್ತೀವಿ. ಹೌದು, ಈ ಕೊಯ್ಲೋತ್ತರ ಅಂದ್ರೆ ನಾವು ಹಾರ್ವೆಸ್ಟ್ ನಂತರದ ಸೌಲಭ್ಯ ಯಾವ ತರ ಮಾಡಬೇಕು, PPP ಮಾದರಿನಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ದಾವಣಗೆರೆಯ ಹೊನ್ನಾಳಿ ತಾಲೂಕು ಮತ್ತೆ ವಿಜಯಪುರದ ತೊರವಿನಲ್ಲಿ 12,000 ಮೆಟ್ರಿಕ್ ಟನ್ ಸಾಮರ್ಥ್ಯದ ಕೋಲ್ಡ್ ಸ್ಟೋರೇಜ್ ಬಗ್ಗೆ ಘೋಷಣೆ ಮಾಡಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಅದು. ಮತ್ತೆ ಮೈಸೂರಿನ ಲಿಂಗಾಂಬುಧಿ ಸಸ್ಯ ತೋಟದ ಸಮಗ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ರೇಷ್ಮೆ ಪಾರ್ಕ್ ಬಗ್ಗೆನೂ ಕೂಡ ತುಂಬಾ ಮೆನ್ಷನ್ ಮಾಡಿದ್ದಾರೆ. ಕಲಬುರಗಿನಲ್ಲಿ ಮತ್ತೆ ಪಾಂಡವಪುರದಲ್ಲಿ ಹೇಳಿದ್ದಾರೆ. ಶಿಡ್ಲಘಟ್ಟ, ಸಿಲ್ಕ್ ಪಾರ್ಕ್ ಇದನ್ನ ಮಾಡಿ, ರಾಮನಗರ, ಶಿಡ್ಲಘಟ್ಟ ಅದೆಲ್ಲ ಹಬ್ಬಲ್ಲ. ಮತ್ತೆ ಕೃಷಿಯ ಲೀಡ್ ಸೆಕ್ಟರ್ ನಾವು ಬಂದ್ರೆ ಚಿಕ್ಕಮಗಳೂರು, ಹುಬ್ಳಿ, ದಾವಣಗೆರೆ, ಬೆಳಗಾವಿಲೆಲ್ಲ ಮತ್ಸ್ಯದರ್ಶಿನಿ ಸ್ಥಾಪನೆ ಮಾಡ್ತೀವಿ. ಮತ್ತೆ ಕರಾವಳಿ ಭಾಗದಲ್ಲಿ ಈ ಜಿಲ್ಲೆಗಳಲ್ಲಿ ಇವನ್ ಬಾಗಲಕೋಟಿನಲ್ಲಿ ಕೂಡ ಮೀನು ಮಾರುಕಟ್ಟೆ ನಿರ್ಮಾಣದ ಬಗ್ಗೆ ಹೇಳಿದ್ದಾರೆ. ಸೊ ಈ ಎಲ್ಲ ಕ್ರಮಗಳನ್ನ ನಾವು ನೋಡಿದ್ರೆ ತೋಟಗಾರಿಕೆ, ಮತ್ಸ್ಯ, ರೇಷ್ಮೆ ಇವೆಲ್ಲ ಕೂಡ ರೈತರಿಗೆ ತಾವಾಗ್ಲೇ ಹೇಳಿದ್ರಿ ಕೃಷಿಯ ಆದಾಯದ ಬಗ್ಗೆ, ಇವು ಕೂಡ ಇದು ಸಪ್ಲಿಮೆಂಟರಿ ಆದಾಯವನ್ನ ಕೊಡಿಸುವಂತ ಸೆಕ್ಟರ್ ವಾಣಿಜ್ಯ ಕೂಡ ಇಂಟಿಗ್ರೇಟ್ ಮಾಡಬೇಕು. ಚಾಲೆಂಜ್ ಇರೋದೇ ದೊಡ್ಡಬಳ್ಳಾಪುರದಲ್ಲಿ ಒಬ್ರು ಫಾರ್ಮರ್ನ ಮಾಡೆಲ್ ಫಾರ್ಮರ್ ಆಗಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವ್ರು ತಗೊಂಡಿದ್ರು. 1 ಎಕರೆನಲ್ಲಿ ಆತ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ ಲಕ್ಷಗಟ್ಟಲೆ ತಿಂಗಳಿಗೆ ಅವರು ಲಾಭ ಮಾಡ್ತಾ ಇದ್ದಾರೆ. ಅಂಥದ್ದನ್ನ ಮಾಡೆಲ್ ಆಗಿ ಮಾಡಿ ನಾವು ಜಾಸ್ತಿ ಒಂದು 10 ಮಾಡಿದ್ರೆ ಇದೆಲ್ಲಾನು ಇಂಟಿಗ್ರೇಟ್ ಆದ್ರೇನೆ ಆಗೋದು. ಅನಿಮಲ್ ಹಸ್ಬೆಂಡ್ರಿ, ಫಿಶರೀಸು ಅದೆಲ್ಲ ಅಗ್ರಿಕಲ್ಚರ್ ರಿಲೇಟೆಡ್ಡೇ ಇರುತ್ತೆ. ಇಡೀ ಕುಟುಂಬ ಅದಕ್ಕೆ ಒಳಗೊಳ್ಬೇಕಾಗತ್ತೆ. ಆವಾಗ ಜಾಸ್ತಿ ಆಗೋಕ್ಕೆ ಸಾಧ್ಯ ಇದೆ ಇನ್ಕಮು. ಇಲ್ಲಾಂದರೆ ಬಟ್ ಇದೊಳಗೆ ಅನೌನ್ಸ್ ಮಾಡಿರೋದೆಲ್ಲಾನು ತುಂಬಾ ಇವಾಗ ಫಿಶರೀಸ್ ರಿಕ್ವಸಿಟ್ ಕಿಟ್ಸ್ ಅಂತಾರೆ. ಕಿಟ್ಸ್ ಅವ್ರಿಗೆ ಫಸ್ಟ್ ಟೈಮ್ ವಿ ಆರ್ ಹಿಯರಿಂಗ್ ಈ ಥರದ್ದೆಲ್ಲ ಚೆನ್ನಾಗಿದೆ, ಇದೆಲ್ಲ ಒಳ್ಳೆಯದು. ಬಟ್ ಅದು ಎಷ್ಟು ತಲುಪತ್ತೆ ನೋಡ್ಬೇಕು ಇವಾಗ. ಮತ್ತೆ ಈಗ ನಾವು ನೀರಾವರಿಗೆ ಬಂದರೆ ಮೇಕೆದಾಟು ಮತ್ತು ಎತ್ತಿನ ಹೊಳೆ ಈ ಯೋಜನೆಗಳ ಪ್ರಸ್ತಾಪವನ್ನು ಮಾಡಿದರೆ. ಮೇಕೆದಾಟಿದು ಶೀಘ್ರ DPR ಮಾಡಿ ನಾವು ಕೇಂದ್ರಕ್ಕೆ ಪ್ರಸ್ತಾವ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಎತ್ತಿನ ಹೊಳೆ ಕುಡಿಯುವ ನೀರಿನ 2ನೇ ಹಂತದ ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಒಂದು ನಗರ ಪ್ರದೇಶಗಳಲ್ಲಿನ ಕುಡಿಯುವ ನೀರಿರಬಹುದು, ಮತ್ತೆ ಕೃಷಿಗೆ ನೀರಾವರಿ ಒದಗಿಸೋದಿರಬಹುದು. ಇದು ಯಾವ ರೀತಿಯಲ್ಲಿ ನಮ್ಮ ಜನರಿಗೆ ಅನುಕೂಲ ಅಂತ. ಮೇಕೆದಾಟುದು ಏನೋ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದಾರೆ, ಅದ್ರ ದೃಷ್ಟಿ ಇಟ್ಕೊಂಡೆ. ಅದು ಭಾಳ ವರ್ಷಗಳಿಂದ ನಾವು ಡಿಸ್ಕಷನ್ನಲ್ಲೇ ಇದೆ, ಅದು ಮುಂದಕ್ಕೆ ಹೋಗಿಲ್ಲ. ಅಬಾಲ್ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟು ಅದರೊಳಗೆ ಇದೆ. ಆಮೇಲೆ ಇನ್ನು ಮಿಕ್ಕಿದೆಲ್ಲ ಇದೆಲ್ಲ ನಡೆಯುವಂಥದ್ದೇ, ರೆಗ್ಯುಲರ್ ಆಗಿ ನಡೀತಾನೆ ಇರಬೇಕು. ಇದರೊಳಗೆ ಏನು ಭಾಳ ದೊಡ್ಡ ಬಿಗ್ ಟಿಕೆಟ್ ಪ್ರಾಜೆಕ್ಟ್ ಈ ಎಂಟೈರ್ ಬಜೆಟಲ್ಲಿ ಇಲ್ಲ, ಯಾವುದೂ ಇಲ್ಲ. ಬೆಂಗಳೂರಿಗೂ ಇಲ್ಲ, ಬೇರೆ ಕಡೆಗೂ ಇಲ್ಲ. ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಆ ಥರ ಮಾಡಲೇಬೇಕು ಅಂತಲೂ ಏನಿಲ್ಲ. ಮಾಡೋದನ್ನು ಮೀನಿಂಗ್ಫುಲ್ಲಾಗಿ ಅದನ್ನು ಒಂದು ಲಾಜಿಕಲ್ ಎಂಡಿಗೆ ತೊಗೊಂಡೋಗಿ ಆ ರಿಸಲ್ಟನ್ನ ಈಗ ನೋಡಿ ನಾರಾಯಣ್, ನಮಗೆ ಪ್ರಾಬ್ಲಮ್ ಆಗೋದೇನೆಂದರೆ ಬಜೆಟಲ್ಲಿ ಅನೌನ್ಸ್ ಮಾಡ್ತಾರೆ, ಅದರದ್ದು ಇಂಪ್ಲಿಮೆಂಟೇಷನ್ ರಿಪೋರ್ಟ್ಗಳು ಜನರ ಕೈಗೆ ಸಿಗಲ್ಲ, ಅಂದರೆ ಸಾಮಾನ್ಯ ಜನಕ್ಕೆ ಕೈಗೆ ಸಿಗಲ್ಲ. ಹೋದರೆ ಅದು ಓವರ್ ಎ ಪೀರಿಯಡ್ ಎಷ್ಟು ಇಂಪ್ಲಿಮೆಂಟ್ ಆಗಿರುತ್ತೆ ಅಂತ ಹೇಳಿ ಭಾಳ ನೀವು ಪ್ರಾಜೆಕ್ಟ್ ವೈಸು, ಡಿಪಾರ್ಟ್ಮೆಂಟ್ ವೈಸು ಹುಡುಕಿ ತೆಗಿಬೇಕು. ಜನಸಾಮಾನ್ಯರಿಗೆ ಗೊತ್ತೇ ಆಗೋದಿಲ್ಲ ಇವಾಗ ಇದೆಲ್ಲ. ಈಗ ನೋಡಿ 490 ಕೋಟಿ ಉಡುತೊರೆ ಹಳ್ಳ ಸ್ಕೀಮ್ 12,000 ಎಕರೆಗೆ ಕಮಾಂಡ್ ಏರಿಯಾನಲ್ಲಿ ಹನೂರು ತಾಲೂಕಲ್ಲಿ ಆಗತ್ತೆ ಅಂತಾರೆ.
ಅದು ಏನು, ಯಾವಾಗ, ಹೇಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಇದೆಲ್ಲ ಬ್ಲೂ ಪ್ರಿಂಟ್ ಇಡಬೇಕಾಗತ್ತೆ. ಬಟ್ ಇಲ್ಲ ಅಂದ್ರೆ ಇದು ಏನು ದೊಡ್ಡ ಅನೌನ್ಸ್ಮೆಂಟ್ ಆಗೇ ಉಳಿಯುತ್ತೆ. ಮೈನರ್ ಇರಿಗೇಷನ್ ಅಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದೇನೋ, ಹೆಬ್ಬಾಳ ನಾಗವರ ವ್ಯಾಲಿಗೆ 237 ಕೋಟಿ ಕೊಟ್ಟಿದ್ದಾರೆ. ಅದು ಬೆಂಗಳೂರಿಗೆ ಹತ್ರ ಇದು. ಆಮೇಲೆ ಹೊಸಕೋಟೆ ತಾಲೂಕಿಗೆ ಕೆರೆ ಅಭಿವೃದ್ಧಿ ಸ್ಕೀಮ್ ಅಲ್ಲಿ ಬರುವಂತ ಅಂತ ಇದು ಬೇಕು. ಆದ್ರೆ ಬೆಂಗಳೂರಿನಲ್ಲಿ ನಾವು ನೋಡ್ದಂಗೆ ಯಾವ ಕೆರೆನೂ ಸರಿಯಾಗಿ ಉಳ್ಕೊಂಡಿಲ್ಲ. ಅಂತ ಟೈಮಲ್ಲಿ ಇದನ್ನೆಲ್ಲ ಎಷ್ಟು ಪ್ರಾಮಾಣಿಕವಾಗಿ ಇದನ್ನ ಥರ್ಡ್ ಫೇಸ್ ಅಂತ ಹೇಳ್ತಾರೆ ಇದನ್ನ, ಹೆಬ್ಬಾಳ ನಾಗವರ ವ್ಯಾಲಿದು ನೋಡ್ಬೇಕಿದೆಲ್ಲ ಯಾವ್ಯಾವ ರೀತಿ. ವೃಷಭಾವತಿ ವ್ಯಾಲಿಗೆ 650 ಕೋಟಿ ಅಂತ ಹೇಳ್ತಾರೆ, ಟ್ಯಾಂಕ್ ಫಿಲ್ಲಿಂಗ್ ಸ್ಕೀಮ್. ಹಾಗಾದ್ರೆ ಫಸ್ಟ್ ಫೇಸ್ ಅಲ್ಲಿ ಏನಾಯ್ತು ಆ ಪ್ರೋಗ್ರೆಸ್ ರಿಪೋರ್ಟ್ ಇಡಬೇಕಾಗತ್ತೆ. ಅದು ನಮಗೆ ಕೊರತೆ ಇರೋದು ಅಲ್ಲೇನೆ. ಅದು ಈಗ ನಾವು ಶಿಕ್ಷಣ ವಲಯ ಗಮನಿಸೋದಾದ್ರೆ ಓಕೆ, ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅನ್ನುವ ಒಂದು ಘೋಷವಾಕ್ಯವನ್ನ ಹೇಳ್ತಾರೆ ಮುಖ್ಯಮಂತ್ರಿಗಳು ಬಜೆಟ್ ನಲ್ಲಿ. ಮತ್ತೆ 800 ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಮೇಲ್ದರ್ಜೆಗೆ ಏರಿಸ್ತೀವಿ ಅಂತ ಹೇಳ್ತಾರೆ. ಮತ್ತೆ 3,900 ಕೋಟಿ 3,900 ಕೋಟಿ ಇದೆ ಅದಕ್ಕೆ. ಮತ್ತೆ ಈ ಕಲ್ಯಾಣ ಕರ್ನಾಟಕ ಈ ಭಾಗದಲ್ಲಿ ನಾವು ಈ ಮೂಲಭೂತ ಸೌಕರ್ಯ ಒದಗಿಸ್ತೀವಿ ಶಾಲಾ ಕಾಲೇಜುಗಳಿಗೆ ಅಂತ. ಮತ್ತೆ ಈ ವಿದ್ಯಾರ್ಥಿಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಫೋಕಸ್ ಮಾಡಿರೋದನ್ನ ನಾವು ಕಾಣ್ತೀವಿ. ಉನ್ನತ ಶಿಕ್ಷಣಕ್ಕೆ ಕೂಡ ಕೆಲವೊಂದು ಕ್ರಮಗಳನ್ನ ಘೋಷಣೆ ಮಾಡಿದ್ದಾರೆ. ಈ ಒಟ್ಟಾರೆ ನಮ್ಮ ಶಿಕ್ಷಣದ ವಲಯಕ್ಕೆ ಯಾವ ರೀತಿ ಇವೆಲ್ಲವೂ ಕೂಡ ಪೂರಕ ಅಂತ ಭಾಳ ಎಸೆನ್ಷಿಯಲ್. ಎಜುಕೇಷನ್ನೇ, ವಿದ್ಯೆನೇ, ಅದರ ಪ್ರೈಮರಿ ಶಾಲೆಯಲ್ಲಿ ಕೊಡೋ ಎಜುಕೇಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಅವರು ಎಲ್ಲ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಈ ಸತಿ. ಸ್ಕೂಲ್ ಎಜುಕೇಷನ್ ಮತ್ತು ಹೈಯರ್ ಎಜುಕೇಷನ್ ಎರಡರ ಬಗ್ಗೆನೂ ಭಾಳ ಮಾತಾಡಿದ್ದಾರೆ. ಅದರೊಳಗೆ ನೀವು ಹೇಳಿದ್ರಿ ಮಾನಸಿಕ ಆರೋಗ್ಯ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹಳ್ಳಿಯಿಂದ ದಿಲ್ಲಿ ತನಕ ಯಾವುದು ಏಜೇ ಆದ್ರೂ ಅವ್ರಿಗೆ ಮಾನಸಿಕ ಆರೋಗ್ಯ ಪ್ರೆಷರ್ ಜಾಸ್ತಿ ಇರುತ್ತೆ. ಇದು ಬೇಕು, ಇದು ಎಲ್ಲ ಶಾಲೆಗಳಲ್ಲೂ ಬೇಕು. ಈಗಾಗಲೇ ಪ್ರೈವೇಟ್ ಕಾಲೇಜ್ಗಳಲ್ಲಿ, ಯೂನಿವರ್ಸಿಟೀಸಲ್ಲಿ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಸೆಂಟರ್ ಅಂತಲೇ ಇದೆ. ಅದು ಯಾವಾಗಲೂ ಫುಲ್ ತುಂಬಿರುತ್ತೆ ಪ್ರೆಸ್ಟೀಜಿಯಸ್ ಕಾಲೇಜ್ಗಳಲ್ಲಿ. ಯಾಕಂದರೆ ಅಷ್ಟು ಪ್ರೆಷರ್ ಇರುತ್ತೆ ಆ ಮಕ್ಕಳಿಗೆ. ಓದೋದು ಅಂತ ಅಲ್ಲ, ಜೀವನ ಶೈಲಿನೇ ಆಗಿದೆ. ಇದು ಯಾವುದೋ ಕಾಲದಲ್ಲಿ ಆಗಬೇಕಾಗಿತ್ತು, ಇದಾಗ್ತಾ ಇರೋದು ಒಳ್ಳೆಯದು. ಬಟ್ ಇದು ಎಷ್ಟು ಚೆನ್ನಾಗಿ ರನ್ ಆಗುತ್ತೆ ಅನ್ನೋದು ನೋಡಬೇಕು. ಏನಾದ್ರು ಪ್ರೈವೇಟ್ನವ್ರ ಹತ್ರ ಟೈ ಅಪ್ ಮಾಡ್ಕೊಂಡು ಮಾಡ್ತಾರಾ, ಅಥವಾ ಡೆಡಿಕೇಟೆಡ್ BRC ಸೆಂಟರ್ಸ್ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ. 204 ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲೆಲ್ಲಿ ಬರುತ್ತೆ, ಆನ್ ವಾಟ್ ಬೇಸಿಸ್ ಇದು ಅಲೋಕೇಶನ್ ಆಗುತ್ತೆ ನೋಡಬೇಕು. ಆಮೇಲೆ ಇಲ್ಲಿ ನನಗೆ ಈ ಸತಿ ಇದಾಗಿದ್ದೇನಂತ ಹೇಳ್ದೆ ಅಂದರೆ, ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರೋದು AI ಟೆಕ್ನಾಲಜಿ ಬಗ್ಗೆ. ಪರ್ಸನಲೈಸ್ಡ್ ಸೆಲ್ಫ್ ಟ್ರೈನಿಂಗ್ ಕೊಡೋದಿರ್ಬೋದು. ಮತ್ತು ಹೈಯರ್ ಎಜುಕೇಷನಲ್ಲಿ ಒಂದು ಕೊಟ್ಟಿರೋದೇನೆಂದರೆ, 1,000 ಟೀಚರ್ಸ್ನ ತಗೋತೀವಿ ಅಂತ ಹೇಳಿದ್ದಾರೆ ಯೂನಿವರ್ಸಿಟಿ. ಅದು ಭಾಳ ವರ್ಷಗಳಿಂದ ರಿಕ್ರೂಟ್ಮೆಂಟ್ಸೇ ನಿಂತೋಗಿದೆ ಯೂನಿವರ್ಸಿಟೀಸಲ್ಲಿ. 1000 ಟೀಚರ್ಸ್ನ ಓವರ್ ಎ ಪೀರಿಯಡ್ ಆಫ್ ವಾಟ್ ಅಂತ ಗೊತ್ತಾಗ್ತಿಲ್ಲ ತಗೊಳ್ತಾ ಇರೋದು. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 75 ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ಸು, ಪಾಲಿಟೆಕ್ನಿಕ್ಸಲ್ಲಿ 5 ಇಂಜಿನಿಯರಿಂಗ್ ಕಾಲೇಜಲ್ಲಿ. ನಮ್ಮ ಒಂದು ಪಾಸಿಟಿವ್ ನೋಡಬೇಕಂತ ಹೇಳಿದ್ರೆ UVC ಕಾಲೇಜ್ಗೆ ಅದನ್ನು IIT ಗ್ರೇಡ್ಗೆ ಏರಿಸೋದಕ್ಕೆ 500 ಕೋಟಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ ಒಂದು ಇದು ನೋಡಬೇಕಂತ ಹೇಳಿದ್ರೆ, IIT ಧಾರವಾಡಗೂ ಸೆಲ್ಫ್ ಲರ್ನಿಂಗಲ್ಲಿ ಡಿಜಿಟೈಸ್ ಟ್ಯೂಟರ್ ಫೆಸಿಲಿಟಿನ ಒಂದು ಮಕ್ಕಳಿಗೆ ಎಷ್ಟು ಒಂದು 12 ಕೋಟಿಗಿಂತ ಜಾಸ್ತಿ ಮಕ್ಕಳಿಗೆ ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ. ಇದು ಕೊಲಾಬ್ರೇಷನಲ್ಲಿ ಬರಬೇಕಿದಲ್ಲ, ಬಿಕಾಸ್ ವಿ ಹ್ಯಾವ್ ಎನ್ IIT, IIIT, ಎಷ್ಟೊಂದು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಷನ್ ಇದೆ, ಅದ್ರ ಜೊತೆ ಮಾಡ್ಕೊಂಡಿರೋದು ಒಂದು. ಇದು ನೋಡಿದಾಗ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ಸ್ ಇರುತ್ತೆ. ಇದು ನೋಡಿ 80s ಅಂದರೆ ಇದು ಎಲ್ಲ ಲೆವೆಲಲ್ಲಿ ಪ್ರೈವೇಟ್ ಕಾಲೇಜಸ್ಸಲ್ಲಿ ಕ್ಲಬ್ಸ್ ಅಂತ ಮಾಡ್ಕೊಂಡ್ಬಿಡ್ತಾರೆ ಸಾಮಾನ್ಯ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಇಲ್ಲಿ ಎಲೆಕ್ಷನ್ಸ್ನ ರೀಇಂಟ್ರಡ್ಯೂಸ್ ಮಾಡ್ತಾ ಇದೆ ಗೌರ್ಮೆಂಟ್ ಅಂತ ಅನೌನ್ಸ್ ಮಾಡಿದ್ದಾರೆ. ಇದನ್ನು ನಾವು ಹಲವಾರು ಆ್ಯಂಗಲ್ಸಿಂದ ಇದನ್ನು ನೋಡ್ಬೋದು. ಮೊದಲು ಅದು 80s ಬ್ಯಾನ್ ಆಗುತ್ತೆ, ಮತ್ತೆ ಎಷ್ಟೋ ಡೆಕೆಡ್ಸ್ಗಳ ಮೇಲೆ ಕರ್ನಾಟಕದಲ್ಲಿ ಇದು ಬರ್ತಾ ಇದೆ. ಒಂದು ರೀತಿಯಲ್ಲಿ ಲೀಡರ್ಶಿಪ್ಪು ಮತ್ತು ಮಕ್ಕಳು ಎಲ್ಲ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದಕ್ಕೆ ಈ ಎಲೆಕ್ಷನ್ಸ್ ಬಂದಾಗ ಕಾಂಪಿಟೇಷನ್ ಇರುತ್ತೆ. ಇವಾಗ ನೋಡಿ ಎಷ್ಟು ವಾರ್ಗಳು ನಡೀತಾ ಇದೆ. ಯಾರು ಈ ಯೂತ್ ಯಾವುದಕ್ಕೂ ರಿಯಾಕ್ಟೇ ಮಾಡಲ್ಲ. ಸೋಷಿಯಲ್ ಮೀಡಿಯಲ್ಲಿ ಏನೋ ಒಂದು ರಿಯಾಕ್ಟ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಈ ಥರ ಎಲೆಕ್ಷನ್ಸ್ ಗ್ರೂಪ್ಸ್ ಎಲ್ಲ ಆದಾಗ ಮೋರ್ ಅವೇರ್ನೆಸ್, ಮೋರ್ ಆಕ್ಟಿವ್ ಆಗು ಇರಬಹುದು. ಬಟ್ ಆದರೆ ಪ್ರೆಷರ್ ಆನ್ ವೈಸ್ ಚಾನ್ಸಲರ್ಸ್ ಇರ್ಬೋದು, ಕಾಲೇಜ್ ಪ್ರಿನ್ಸಿಪಲ್ಸ್ಗೆ ಇರ್ಬೋದು ಜಾಸ್ತಿ ಆಗುತ್ತೆ. ಯಾಕಂದರೆ ಪೊಲಿಟಿಕಲ್ ಆ್ಯಂಗಲ್ಸ್ ತಗೊಳ್ಳೋದ್ರು ಇದ್ದೇ ಇರುತ್ತೆ. ಇದರೊಳಗೆ 2-3 ಆ್ಯಂಗಲಲ್ಲಿ ನೋಡ್ಬೋದು ನಾವು, ಇದು ಬೇಕಾ ಬೇಡ ಅಂತ. ಇನ್ನೊಂದು ಅವರು ಅನೌನ್ಸ್ ಮಾಡಿರೋದು, ಕಾಲೇಜ್ಗಳಲ್ಲಿ ಸಿಕ್ಕಾಪಟ್ಟೆ
ರ್ಯಾಗಿಂಗು ಮತ್ತು ನಿಮ್ನ ವರ್ಗದ ಮಕ್ಕಳು ಅಥವಾ ದಲಿತು ಇವ್ರಿಗೆಲ್ಲ ಸೋಷಿಯಲ್ ಅಟ್ರಾಸಿಟೀಸ್ ಆಫ್ ಸ್ಟೂಡೆಂಟ್ಸ್ ಭಾಳ ಆಗ್ತಾ ಇದೆ ಅನ್ನೋ ಒಂದು ಕನ್ಸರ್ನಿಂದ ರೋಹಿತ್ ವೇಮುಲಾ ಆ್ಯಕ್ಟ್ ಅಂತ ಹೇಳಿ ಮಾಡೋದಕ್ಕೆ ಎನಾಕ್ಟ್ಮೆಂಟ್ ಅದೊಂದು ಕಾನೂನು ಬರುತ್ತೆ. ಇನ್ನು ಅದು ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಏಡೆಡ್ ಇರ್ಬೋದು, ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೂ ಅದು ಅಪ್ಲಿಕಬಲ್ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಅದು ನೋಡಬೇಕು ಹೇಗೆ ಅದು ವಿಕ್ಟಿಮೈಸ್ ಆಗ್ತಾರಾ ಅಥವಾ ಅದು ಇದೆಲ್ಲ ರಾಜಕೀಯ ಬಣ್ಣ ತಗೊಳ್ಳದೆ ಹೋದರೆ ಸಾಕು. ಪ್ರತಿಯೊಂದು ಇವೆರಡೂ ಇದೆಯಲ್ಲ, ಎಲೆಕ್ಷನ್ಸು ಕ್ಯಾಂಪಸ್ಗೆ ವಾಪಸ್ ಬರುತ್ತೆ ಅಂತ ಹೇಳಿದಾಗ ನಾವು ಎಷ್ಟೊಂದು ನೋಡ್ಬಿಟ್ಟಿದ್ವಿ ಮೊದಲು. ಆ ರೀತಿ ಆಗದೆ ಇದು ಒಂದು ಕನ್ಸ್ಟ್ರಕ್ಟಿವ್ ಪರ್ಪಸ್ಗೆ ಹೋಗತ್ತಾ ಅಂತ ನೋಡಬೇಕು. ಅದು ಹೋಗೋ ರೀತಿ ನೋಡ್ಕೊಳ್ಳೋದು ಸ್ಟೂಡೆಂಟ್ಸ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕೆ ಎಲೆಕ್ಷನ್ಸ್ ಬೇಕು, ಯಾಕೆ ಯೂನಿಯನ್ಸ್ ಬೇಕು, ಯೂನಿಯನ್ಸಿಂದ ಏನು ಪ್ರಯೋಜನ ಅನ್ನೋದು, ಅದು ರಾಜಕೀಯ ದಾಳ ಆಗಬಾರ್ದು. ಮಕ್ಕಳು ಸ್ಟೂಡೆಂಟ್ಸು ಅದು ಆಗದೆ ಇರೋ ಹಾಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲೆಕ್ಷನ್ಸ್ ತಂದರೆ ಒಳ್ಳೆಯದು ಅನಿಸುತ್ತೆ ನನಗೆ. ಮತ್ತು ನಾವು ಪ್ರಾದೇಶಿಕ ಅಸಮತೋಲನ ಅನ್ನುವ ಟರ್ಮನ್ನು ಪ್ರತಿ ಯೋಜನೆ ವಿಷಯ ಇರಬಹುದು, ಬಜೆಟ್ ವಿಷಯ ಇರಬಹುದು, ಅಭಿವೃದ್ಧಿ ವಿಷಯ ಇರಬಹುದು, ಆ ಒಂದು ಪದವನ್ನು ನಾವು ಬಳಕೆ ಮಾಡ್ತಲೇ ಇರ್ತೀವಿ. ಈಗ ಈ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ 4291 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ ಅಂತ ಬಜೆಟ್ನಲ್ಲಿ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ 5,000 ಕೋಟಿ ರೂಪಾಯಿ ಒದಗಿಸಿದ್ದೀವಿ ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ ಈ ಉತ್ತರ ಕರ್ನಾಟಕ, ಅದರಲ್ಲೂ ಕಲ್ಯಾಣ ಕರ್ನಾಟಕ ತುಂಬ ಹೆಚ್ಚು ಪೊಟೆನ್ಷಿಯಲ್ ಇರುವಂಥ ಭಾಗ. ಆದರೆ ಅದು ಸ್ವಾತಂತ್ರ್ಯ ನಂತರ ತುಂಬ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಹಣ ಅಂತೂ ಹರಿತಾ ಇದೆ, ಆದರೆ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ತುಂಬ ಹೆಸರಿರುವಂಥ ರಾಜಕಾರಣಿಗಳು ಅಲ್ಲಿಂದ ಬರ್ತಾರೆ, ಅವರು ದೇಶಾದ್ಯಂತ ಹೆಸರು ಮಾಡ್ತಾರೆ. ಆದರೂ ಕೂಡ ಆ ಭಾಗ ಮಾತ್ರ ಅಲ್ಲೇ ಉಳಿದಿರುತ್ತೆ. ಈಗಿನ ಬಜೆಟ್ ಅಲ್ಲಿ ಈಗ ಘೋಷಣೆ ಮಾಡಿರುವಂಥ ಕ್ರಮಗಳಿಂದ ಏನಾದರೂ ನಾವು ನಿರೀಕ್ಷೆ ಮಾಡಬಹುದಾ? ನಾವು ಕರೆಕ್ಟಾಗಿ ಆನ್ ಗ್ರೌಂಡ್ ಆಡಿಟ್ ಮಾಡದೆ ಹೋದರೆ ಏನಾಗಿದೆ ಅಂತ ಹೇಳಿ, ಹಣಕಾಸಿಂದ ಒಂದೇ ಅಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ಗೆ ಅದನ್ನು ನಾವು ಲಿಂಕ್ ಮಾಡಿದೆ. ಈಗ 14 ಡಿಸ್ಟ್ರಿಕ್ಟ್ಸ್ನ ಡಾಕ್ಟರ್ ನಂಜುಂಡಪ್ಪ ಕಮಿಟಿ ಇದೊಳಗೆ ಎಷ್ಟು ಸಾವಿರ ಕೋಟಿ ಸ್ಪೆಂಡ್ ಮಾಡಿಬಿಟ್ಟಿದೆ. ವಾಟ್ ಈಸ್ ದ ರಿಸಲ್ಟ್? ಏಕೇನ್ ನಾವು ಇವಾಗ ಮಾತಾಡ್ತಾ ಇರೋದು ರೀಜನಲ್ ಇಂಬ್ಯಾಲೆನ್ಸ್ ಬಗ್ಗೆನೇ. ಅಲ್ಲಿಗೆ ನಮ್ಮದು ಇಂಪ್ಲಿಮೆಂಟ್ ಐಡಿಯಾಸ್ ಚೆನ್ನಾಗಿರುತ್ತೆ, ಇಂಟೆನ್ಷನ್ ಚೆನ್ನಾಗಿರುತ್ತೆ, ಇಂಪ್ಲಿಮೆಂಟೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಇರುತ್ತೆ. ಅಲ್ಲಿಂದ ಬೇಕಾದ್ರೆ ಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ನಡೀತಾ ಇರುತ್ತೆ. ರಾಜಕಾರಣಿಗಳಂತೂ ನೀವು ಹೇಳ್ದಂಗೆ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದವರು ಇದ್ದಾರೆ. ಉತ್ತರ ಕರ್ನಾಟಕದ ಭಾಗ ತುಂಬಾ ಬೇರೆ ರಾಜ್ಯಗಳೊಂದಿಗೆ ಬಾರ್ಡರ್ನ ಶೇರ್ ಮಾಡ್ತಾ ಇರೋವಂಥ ಕಡೆ ಡೆವಲಪ್ಮೆಂಟ್ ಸಾಮಾನ್ಯ ಅದು ಇಟ್ ಟೇಕ್ಸ್ ಎ ಹಿಟ್. ನೋ ಮ್ಯಾನ್ಸ್ ಲ್ಯಾಂಡ್ಗಳು ತುಂಬ ಇರುತ್ತೆ. ಅಂಥ ಕಡೆ ನೀವು ಈ ಸತಿ ನೀವು ಇವಾಗ 4291 ಕೋಟಿ ರೀಜನಲ್ ಇಂಬ್ಯಾಲೆನ್ಸ್ಗೆ ರಿಸರ್ವ್ ಮಾಡಿದ್ದೀವಿ ಅಂದರೆ ರಿಡ್ರೆಸ್ಸಲ್ಲು, ನೀವು ಇದುವರೆ ತನಕ ನೀವು ಏನು ಮಾಡಿದ್ದೀರಾ, ಎಷ್ಟು ಸ್ಪೆಂಡ್ ಮಾಡಿದ್ದೀರಾ, ಏನೇನು ಆಗಿದೆ ಅನ್ನೋದಕ್ಕೆ ಒಂದು ವೈಟ್ ಪೇಪರು ಸರ್ಕಾರ ಕೊಟ್ಟರೆ ಒಳ್ಳೇದು ಅನಿಸುತ್ತೆ. ಇಷ್ಟು ವರ್ಷಗಳು ಏನು ಮಾಡಿದ್ರಿ, ಎಷ್ಟು ಕೋಟಿಗೆ ಹೋಗಿದೆ, ಅದನ್ನು ಇಡಬೇಕಾಗತ್ತೆ ಜನರ ಮುಂದೆ. ನಾವು ಸ್ಕೂಲ್ ಎಜುಕೇಷನ್ದು ಮಾತಾಡ್ತಾ ಇದ್ದಾಗ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ, ಹೊಸ ಮೆಡಿಕಲ್ ಕಾಲೇಜಸ್ ಬಗ್ಗೆ ಒಂದು ಬಿಜಾಪುರಕ್ಕೆ ಸ್ಟಡಿ ಮಾಡೋದಕ್ಕೆ ಹೇಳಿದ್ದಾರೆ. ಅದನ್ನು ಮರೆತು ಪುತ್ತೂರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಅಲಾಟ್ ಮಾಡಿದ್ದಾರೆ. ಹೊಸ ಮೆಡಿಕಲ್ ಕಾಲೇಜಸ್ ಬರ್ತಾ ಇರೋದು ಅದು ಒಂದು ವೆಲ್ಕಮ್ ಇದೆ, ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಮತ್ತೆ ಕರ್ನಾಟಕ ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ವೈದ್ಯರನ್ನು ತಯಾರು ಮಾಡ್ತಾ ಇರುವಂತಹ. ಹೌದು. ಆಮೇಲೆ ಜಯದೇವ ಹಾಸ್ಪಿಟ್ಲ್ ಮೈಸೂರ್ದು 600 ಬೆಡ್ ಮಾಡ್ತಾ ಇದ್ದಾರೆ. ಮೆಡಿಕಲ್ ಎಜುಕೇಷನ್ಗೆ ಬಹಳನೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಅದು ಆಗಬೇಕಾಗಿರುವಂತಹ ಕೆಲಸನೇ ಅದು. ಈಗ ನಾವು ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ನಗರ, ಮತ್ತೆ ಭಾರತದ ಹೆಮ್ಮೆಯ ನಗರ. ಅದು ಜ್ಞಾನದ ನಗರಿ, ಉದ್ಯಾನ ನಗರಿ, ಟೆಕ್ ಸಿಟಿ. ಇಂಥ ಬೆಂಗಳೂರಲ್ಲಿ ಒಂದು ನಾವು ನಕಾರಾತ್ಮಕವಾಗಿ ಹೇಳೋದಾದ್ರೆ ಇಲ್ಲಿನ ಸಂಚಾರ ವ್ಯವಸ್ಥೆ. ಹೌದು. ಎಷ್ಟು ಬೆಂಗಳೂರನ್ನು ನಾವು ಜಾಗತಿಕ ಮಟ್ಟದಲ್ಲಿ ಇಡ್ತೀವೋ ಅಷ್ಟೇ ಬೆಂಗಳೂರಿನ ಬಗ್ಗೆ ನಾವು ಹೇಳೋದಾದರೆ ಅದರ ಒಂದು ಮೂಲಸೌಕರ್ಯ ಕೊರತೆ ಮತ್ತು ಅಲ್ಲಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವಂಥ ಕ್ರಮಗಳು. ಇದಕ್ಕೆ ಬಜೆಟ್ನಲ್ಲಿ ಕೆಲವು ಘೋಷಣೆಗಳನ್ನು ಮಾಡಿರೋದನ್ನು ನಾವು ನೋಡ್ತೀವಿ. ಇಲ್ಲಿ ಕೆಲವು ಮಾಸ್ಟರ್ ಪ್ಲಾನ್ ಅನ್ನ ಹೇಳ್ತಾರೆ ಅವರು. ಸಮಗ್ರ ಮೊಬೈಲಿಟಿ ಯೋಜನೆ ಅನೌನ್ಸ್ ಮಾಡ್ತಾರೆ. ಮತ್ತೆ ಮೂಲ ಸೌಕರ್ಯ ಅಭಿವೃದ್ಧಿಗೆ 7,000 ಕೋಟಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. 177 ಜಂಕ್ಷನ್ ಅದರ ಸೌಂದರ್ಯೀಕರಣ ಮಾಡ್ತೀವಿ. 500 ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗ ಅಂದ್ರೆ ಬೆಂಗಳೂರಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ವಾಹನಗಳಲ್ಲಿ ಓಡಾಡ್ಬೋದು, ನಡ್ಕೊಂಡು ವ್ಯಾಪಾರ ಮಾಡ್ಬೋದು. ಅವ್ರ ಪ್ರೊಟೆಕ್ಷನ್ಗೆ ಲಾ ಬರುತ್ತೆ, ಪಾದಚಾರಿಗಳ ರಕ್ಷಣೆಗೆ ಯಾವ ಲಾನು ಇಲ್ಲ ಆಗ್ಬಿಟ್ಟಿದೆ. ಮತ್ತೆ 100 ಸ್ಕೈ ವಾಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಒಂದು ನಾವು ಗಮನಿಸಿರೋದೇನು ಅಂತಂದ್ರೆ, ಎಲ್ಲೆಲ್ಲಿ ಸ್ಕೈ ವಾಕ್ ಬೇಕೋ ಅಲ್ಲಿರೋದಿಲ್ಲ, ಬಟ್ ಬ್ಯಾಡದೇ ಇರೋ ಕಡೆ ಇರುತ್ತೆ, ಅಲ್ಲಿ ಅದು
ಯೂಸೇಜೇ ಇರೋದಿಲ್ಲ, ಜನ ಓಡಾಡ್ತಾನೆ ಇರೋದಿಲ್ಲ. ಜೊತೆಗೆ ನಾನು ನಮ್ಮ ಏರಿಯಾದ ಹೊಸೂರು ರೋಡ್ ಕೊಡ್ತೀನಿ, ಅಲ್ಲಿ ಲಿಫ್ಟ್ ಇಲ್ಲ, ಎಲಿವೇಟರ್ಸೇ ಇಲ್ಲ. ಹಾಗಾದ್ರೆ ನೀವು ಫಿಸಿಕಲಿ ಚಾಲೆಂಜ್ಡ್ ಅವ್ರ ಬಗ್ಗೆ ಏನು ಕನ್ಸರ್ನೇ ಇಲ್ವಾ? ಸೀನಿಯರ್ ಸಿಟಿಸನ್ಸ್ ಅಥವಾ ಪ್ರೆಗ್ನೆಂಟ್ ವಿಮೆನ್ ಇರ್ಬೋದು. ಈ ಸ್ಕೈ ವಾಕ್ ಅನ್ನೋದೇ ಒಂದು ದೊಡ್ಡ ಬಿಸ್ನೆಸ್. ಈ ಪಾರ್ಕ್ಗಳು ಮಾಡ್ತೀವಿ ನಾವು, ಮೆನಿಕ್ಯೂರ್ ಪೆಡಿಕ್ಯೂರ್ ಪಾರ್ಕ್ಗಳು ಹೆಂಗಿದೆ, BBMP ಮೊದಲು BBMP ಈಗ GBA, ಅದು ಒಂದು ದೊಡ್ಡ ದಂಧೆ. ಅದ್ರ ಬದಲು 4 ಮರ ಹಾಕಿ ಬೆಳ್ಕೊಂಡು ಹೋಗುತ್ತೆ. ನೀವು ಗಮನಿಸಿರ್ಬೋದು, ಪಾದಚಾರಿಗಳ ಅಂಡರ್ ಪಾಸ್ ಇರುತ್ತಲ್ಲ, ಅದು ಬಳಕೆನೇ ಆಗದಿರೋ ಹಂಗೆ ಬಿದ್ದಿರೋದು. ಅದು ಕೆರೆಗಳಾಗತ್ತೆ ಮಳೆ ಬಂದಾಗ. ಇಲ್ಲ ಅಂದ್ರೆ ಇವಾಗ ನಾವು ಮೆಜೆಸ್ಟಿಕ್ ಏರಿಯಲ್ಲಿ ನೋಡ್ತಾ ಇದೀವಲ್ಲ, ಅದೆಲ್ಲ ಟ್ರೇಡರ್ಸ್ಗೋಸ್ಕರ ಮಾಡೋ ಜಾಗ. ಯಾಕಂದ್ರೆ ಮಾರ್ಕೆಟ್ ಕೊಟ್ಟು ಇವರು ಕೂಡ್ಸಕ್ ಆಗೋದಿಲ್ಲ, ಫುಟ್ಪಾತ್ ಅನ್ನ ಮಾರ್ಕೆಟ್ ಮಾಡ್ತಾರೆ. ನೋಡಿ, ರಸ್ತೆನಲ್ಲಿ ವೆಹಿಕಲ್ ಹೋಗ್ಬೇಕು, ಜನ ನಡಿಬೇಕಾಗಿರೋದು ಫುಟ್ಪಾತ್ ಅಲ್ಲಿ. ಅದೆರಡು ಉಲ್ಟಾ ಆಗ್ತಾ ಇದೆ ಇವತ್ತು. ಈ ಬೆಂಗಳೂರು ಡೆವಲಪ್ಮೆಂಟ್ ಯಾವ್ದು ನೋಡಿದ್ರು ನಂಬಿಕೆ ಬರಲ್ಲ. ಇಂಪ್ರೂವ್ ಈಗ ಟನಲ್ ರೋಡು, ಅದಕ್ಕಿಷ್ಟು ಕೋಟಿ, 2 ಮಾಡಬೇಕಾಗಿತ್ತು ಅನ್ಸುತ್ತೆ ಈ ಸತಿ. ಗಾರ್ಬೇಜ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀವಿ ಬೆಂಗಳೂರ್ದು ಅನ್ನೋದು ಒಂದು ಮೆನ್ಷನ್ ಇಲ್ಲ. ಯಾಕಂದರೆ ದಿನ ದಿನ ಅದು ಜಾಸ್ತಿ ಆಗ್ತಾ ಇದೆ. ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಗೋಲ್ಡ್ ಲೆಕ್ಕ. ಎಷ್ಟು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅದರೊಳಗೆ. ಅದನ್ನು ನಾವು ಖಂಡಿತ ನಾವು ಫೇಲ್ ಆಗಿದ್ದೀವಿ. ಸಕ್ಸಸಿವ್ ಗೌರ್ಮೆಂಟ್ಸ್, ಈ ಸರ್ಕಾರ ಅಂತಾನೆ ಅಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಗಾರ್ಬೇಜ್ ಸಾಲಿಡ್ ವೇಸ್ಟ್ ಯಾಕೆ ಸೆಸ್ ಹಾಕ್ತಾ ಇದ್ದಾರಲ್ಲ, ಎಲ್ಲರೂ ಸೆಸ್ ಕಟ್ತಾ ಇದ್ದೀವಿ ನಾವು, ಬಟ್ ಅದ್ರ ಬಗ್ಗೆ ಇಲ್ಲ. ಇನ್ನು ಈ ಟನಲ್ ರೋಡು, ಇನ್ನು ಬೆಂಗಳೂರು ಎಲ್ಲಾನು ಅಷ್ಟೇ ಬೂಟ್ ಮಾಡೆಲಲ್ಲಿ ಅಂತ ಹೇಳ್ತಾರೆ. 40 ಕಿಲೋಮೀಟರ್ ಅದು ದೇಶಾದ್ಯಂತ ಅದರ ವಿರೋಧ ಬಂದಿತ್ತು ಅದಕ್ಕೆ. ಅಂದ್ರೆ ಈಗ ಮಳೆ ಬಂದಾಗ ಅದು ಏನಾಗಬಹುದು, ಮತ್ತೆ ಅಷ್ಟು ಉದ್ದದ ರಸ್ತೆ ಕೇವಲ ಅದು ಕಾರುಗಳಿಗೆ ಅನುಕೂಲ ಆಗಬಹುದು ಅಷ್ಟೇ, ಬೇರೆ ಇನ್ಯಾರಿಗೆ ನಮ್ಮ ಎಲ್ಲ ರೋಡ್ ಡಿಸೈನ್ ಮಾಡ್ತಾ ಇರೋದು ಕಾರ್ ಮೂವ್ಮೆಂಟ್ಗೆ, 4 ವೀಲರ್ಸ್ ಮೂವ್ಮೆಂಟ್ಗೆ. 2 ವೀಲರ್ಸು ಯಾರು ಕಾಣಿಸ್ಕೊಳ್ಳಲ್ಲ. ಫುಟ್ಪಾತ್ ಅದನ್ನ ಯೂಸ್ ಮಾಡಿ ವಾಕ್ ಪಾತು, ಸೈಕಲ್ ಪಾತ್ ಅನ್ನೋದು ಏನೂ ಇಲ್ಲ. ಇದರೊಳಗೆ ಬೇಕಾಗಿದ್ದು ಬೆಂಗಳೂರಿನವ್ರಿಗೆ ಇಮಿಡಿಯೇಟ್ಲಿ ಆಗಬೇಕಾಗಿರೋದು ರೀಕ್ಲೇಮಿಂಗ್ ದ ಫುಟ್ಪಾತ್ಸ್ ಆ್ಯಂಡ್ ಗಾರ್ಬೇಜ್ ಮ್ಯಾನೇಜ್ಮೆಂಟ್. ಅವೆರಡು ಮಾಡಿದ್ರೆ ನಮ್ಮ ಬ್ಯಾಂಗ್ಳೂರು ಸ್ವಲ್ಪ ನಾವು ಲಿವಬಲ್ ಆಗ್ತೀವಿ. ಅನ್ಫಾರ್ಚುನೇಟ್ಲಿ ಈ ಬಜೆಟಲ್ಲಿ ಮೈಸೂರನ್ನ ಸೆಕೆಂಡ್ IT ಹಬ್ ಆಗಿ ನಾವು ಮಾಡ್ತೀವಿ ಅಂತ. ಮೈಸೂರು ಪೀಸ್ಫುಲ್ ಆಗಿ ಕಲ್ಚರಲ್ ಹೆರಿಟೇಜ್ ಸಿಟಿ ಕ್ಯಾಪಿಟಲ್ ಥರ ಇದೆ. ಮೈಸೂರು ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಮೂವ್ಮೆಂಟ್ ಈಗ ಇನ್ನೂ ಚೋಕ್ ಆಗುತ್ತೆ. ಇದು ಸಾಕಾಗ್ತಿಲ್ಲ ನಮಗೆ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಇನ್ಫ್ರಾಸ್ಟ್ರಕ್ಚರ್ ಇರೋದ್ರಲ್ಲಿ. ಅಂಥದ್ರಲ್ಲಿ ಮೈಸೂರನ್ನ ಮತ್ತೆ ಇನ್ನೊಂದು ಯಾಕೆ ಮಾಡ್ತಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ. ಎಷ್ಟು ನೋಡಿ, ಟನಲ್ ರೋಡ್ಗಳು, ಎಲಿವೇಟೆಡ್ ಕಾರಿಡಾರು, ಮೆಟ್ರೋಗೆ ನಾವು ಇಂಪಾರ್ಟೆನ್ಸ್ ಕೊಟ್ಬಿಟ್ಟು BRT ಸಿಸ್ಟಮಲ್ಲಿ ತಂದುಬಿಟ್ಟಿದ್ರೆ ಇಷ್ಟೊಂದೆಲ್ಲ ಏನೋ ಮಿಯಾವಾಕಿ ಪಾರ್ಕ್ಸ್ ಮಾಡ್ತೀವಿ, ಇನ್ನು ಏನು ಈ ಥರದೆಲ್ಲ ಇದೆಲ್ಲ ಫ್ಯಾನ್ಸಿ ನೇಮ್ಸ್ ಆಗುತ್ತೆ ವಿನಃ ಐ ಡೋಂಟ್ ಥಿಂಕ್ ಕ್ವಾಲಿಟಿ ಆಫ್ ಬೆಂಗಳೂರಿಯನ್ಸ್ ಲೈಫ್ ವಿಲ್ ಇಂಪ್ರೂವ್. ಇದರಿಂದ ಏನೂ ಆಗೋದಿಲ್ಲ. ಮತ್ತೆ ನಾವೀಗ ಪ್ರವಾಸೋದ್ಯಮ ತುಂಬಾ ಮುಖ್ಯವಾದ ಒಂದು ವಲಯ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ. ವಿದೇಶಿಗರನ್ನ ಆಕರ್ಷಣೆ ಮಾಡುವಂಥ ಅಷ್ಟೇ ಅಲ್ದಿರ ನಮ್ಮ ಆದಾಯವನ್ನ ಹೆಚ್ಚಿಸುವಂಥ ಒಂದು ವಲಯ, ಮತ್ತೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಬಿಂಬಿಸುವಂಥ ಒಂದು ಪ್ರಮುಖವಾದ ವಲಯ. ನಾವೀಗ ಹಂಪಿಯಿಂದ ಹಿಡಿದು ಸುಮಾರಷ್ಟು ನಮ್ಮ ವಿಶ್ವ ಪಾರಂಪರಿಕ ತಾಣದ ಬಗ್ಗೆ ಎಲ್ಲ ನಾವು ಕಂಡಿದ್ದೇವೆ. ಈ ಬಜೆಟ್ ನಲ್ಲಿ ಕೆಲವೊಂದು ಮುಖ್ಯವಾದ ಒಂದು ಘೋಷಣೆಯನ್ನ ಹೊರಡಿಸಿದ್ದಾರೆ. ಈ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ, ಇದು ರಾಜ್ಯದಲ್ಲೇ ಅತಿ ಎತ್ತರದ ಒಂದು ಬೆಟ್ಟ. ಇದು ರೋಪ್ವೇ, ಅಲ್ಲಿಂದ ರೋಪ್ವೇ ಮಾಡ್ತೀವಿ ಅನ್ನುವ ಒಂದು ಘೋಷಣೆಯನ್ನ ಕೊಡ್ತಾರೆ. ಹಾಗೆ ಮೈಸೂರಿನಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ, ಮೈಸೂರು ಪಾರಂಪರಿಕ ಸಿಟಿಯಾಗಿಯೇ ಉಳಿಬೇಕು ಅಂತ. ಅದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಇದೆ. ಮತ್ತೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರವಾಸ ಮಾರ್ಗದರ್ಶಕರಿಗೆ ಡಿಪ್ಲೊಮಾ ಕೋರ್ಸ್ ಆರಂಭ ಮಾಡ್ತೀವಿ ಅಂತ ಹೇಳ್ತಾರೆ. ಒಟ್ಟಾರೆ ಈ ಕ್ರಮಗಳೆಲ್ಲ ನಮ್ಮ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ? ನನಗೆ ಇನ್ನೂ ಈ ರೋಪ್ವೇ ಯಾಕೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ಬೆಟ್ಟ ಗುಡ್ಡಗಳಲ್ಲಿ ಹೋಗಿ ಟ್ರೆಕ್ಕಿಂಗ್ ಮಾಡಿಕೊಂಡು ಜನ ಖುಷಿಯಾಗೆ, ಅದು ಒಂದು ಎಕ್ಸಸೈಸ್ ಕೂಡ ಆಗುತ್ತೆ ಬಾಡಿಗೆ. ಮೈಸೂರಲ್ಲಿ ಹಾಕ್ತೀವಿ ಅಂದರು ಚಾಮುಂಡಿ ಬೆಟ್ಟಕ್ಕೆ, ಅಲ್ಲ ಅಪೋಸಿಷನ್ ಬಂತು. ನಂದಿ ಹಿಲ್ಸ್ ಖುಷಿಯಾಗಿ ಟ್ರೆಕ್ಕಿಂಗ್ ಮಾಡೋ ಜಾಗ ಅದು, ಅದಕ್ಕೆ ನಾವು ರೋಪ್ವೇ ಹಾಕ್ತೀವಿ ಅಂತ. ಈ ರೋಪ್ವೇ ಅನ್ನೋದೇ ಒಂದು ಬಿಗ್ ಬಿಸ್ನೆಸ್ ಅನಿಸುತ್ತೆ. ಮುಳ್ಳಯ್ಯನಗಿರಿಗೆ ಹಾಕಿ ಅಂತ ಯಾರು ಕೇಳಿದಾರ ಅಂತ ನಾನು ನೋಡಬೇಕು. ಈಗ ನಾವು ಯುವಜನ ಸಬಲೀಕರಣ ಮತ್ತು ಉದ್ಯೋಗ ಸೃಷ್ಟಿ, ಇವು ತುಂಬ ಮುಖ್ಯವಾದ ಒಂದು ವಿಷಯಗಳು, ವಲಯಗಳು. ಈಗಿನ ಬಜೆಟಲ್ಲಿ ನಮ್ಮ ಯುವಜನರಿಗೆ ಸಂಬಂಧಪಟ್ಟಂತೆ ಮತ್ತು ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಕುರಿತಂತೆ ಯಾವ ರೀತಿ ಉಲ್ಲೇಖ ಇದೆ ಮತ್ತು ಅದು ಹೇಗೆ ನಮ್ಮ ಅಭಿವೃದ್ಧಿಗೆ ಪೂರಕ ಅಂತ ತಾವು ಹೇಳ್ತೀರಿ? ಒಂದು 52,000 ಪೋಸ್ಟ್ಗಳು ಫಿಲ್ ಆಗಬೇಕಾಗಿತ್ತು. ಅದ್ರ ಬಗ್ಗೆ ಮೆನ್ಷನ್ ಆಗುತ್ತೆ, ಆದರೆ ಅದು ಏನು ಮಾಡ್ತೀವಿ ಅಂತ ಹೇಳಿಲ್ಲ. 5 ವರ್ಷ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಯಾಕಂದರೆ ಇದು ಕಾನೂನು ತೊಡಕಿನಿಂದ
ತುಂಬಿರಲಿಲ್ಲ ಅಂತ ಹೇಳ್ತಾರೆ. ಅದೊಂದು ಬರುತ್ತೆ. ಇನ್ನೊಂದು NREG ತೆಗೆದಿದ್ದು ತುಂಬ ಗಲಾಟೆ ಆಗಿದೆ, MNREG. ಬಟ್ ಇಲ್ಲಿ ಸರ್ಕಾರ ಏನು ಹೇಳಿತ್ತು, ಕರ್ನಾಟಕ ಸರ್ಕಾರ ನಾವು ಪ್ಯಾರಲಲ್ ಆಗಿ ಮಾಡಿ ತೋರಿಸ್ತೀವಿ ಎಂದಿದ್ರು. ತೋರಿಸಿಲ್ಲ, ಈ ಬಡ್ಜೆಟಲ್ಲಿ ತೋರಿಸಿಲ್ಲ. ಇನ್ನೊಂದು ಸತಿ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳ್ತೀವಿ, ನಾವು ಅದನ್ನು ಸ್ಕ್ರ್ಯಾಪ್ ಮಾಡಬೇಡಿ ಅಂತ ಹೇಳಿ ಅಂತ. ಹೊಸದು ಯಾವುದು ಸ್ಕೀಮ್ ಮಾಡಿದೆ. ಗ್ರಾಮ ಪಂಚಾಯತ್ಸ್ನ ಇನ್ಮೇಲೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ಸ್ ಅಂತ ಮಾಡ್ತಾ ಇದ್ದಾರೆ ಅಷ್ಟೇ. ಒಟ್ಟಾರೆಯಾಗಿ ಈಗ ನಾವು 2047 ವಿಕಸಿತ ಭಾರತ ಗುರಿ ಅನ್ನೋದು ಕೇಂದ್ರ ಸರ್ಕಾರ ಏನು ಇಟ್ಕೊಂಡಿದೆ, ಅದಕ್ಕೆ ಪೂರಕವಾಗಿ ನೋಡೋದಾದ್ರೆ ಒಕ್ಕೂಟ ಸರ್ಕಾರದಲ್ಲಿ ಪ್ರತಿ ರಾಜ್ಯದ ಆಯವ್ಯಯ ಕೂಡ ತುಂಬ ಮುಖ್ಯ ಆಗುತ್ತೆ. ಅದರಲ್ಲೂ ಕರ್ನಾಟಕದಂಥ ಮುಂಚೂಣಿ ರಾಜ್ಯದ ಆಯವ್ಯಯ ಪತ್ರ ತುಂಬ ಪ್ರಮುಖ ಆಗುತ್ತೆ ಈ ಅಭಿವೃದ್ಧಿಯ ಹಾದಿಯಲ್ಲಿ. ಈ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ತೆ. ಇದುವರೆಗೂ 2026-27 ರಾಜ್ಯ ಬಜೆಟ್ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ, ಹಿರಿಯ ಪತ್ರಕರ್ತರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂಥ ತುಕಾರಾಮಗೌಡ G. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.